ಶ್ರೀಗುರುಭ್ಯೋ ನಮಃ. ಸೃಷ್ಟಿಸ್ಥಿತ್ಯಪ್ಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷ ಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾ ಸಮಸ್ತಾ ಸಕಲ ಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತ್ ತಂ ಮಹಾಂತಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವವಿಜ್ಞಸ್ವರಾಟ್ तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः. श्रीगुरुभ्यो नमः. यस्यां सन्धार्यमाणायां योगिनो भक्तिलक्षणः आशु सम्पद्यते योग आश्रयं भद्रमीक्षतः. ಶ್ರೀಮದ್ಭಾಗವತ ದ್ವಿತೀಯ ಸ್ಕಂದ ಪ್ರಥಮೋಧ್ಯಾಯದಲ್ಲಿ 21ನೇ ಶ್ಲೋಕ. ನಿನ್ನೆ ದಿವಸ ನೋಡಿದ್ದೀವಿ. ರಜಸ್ಸು ತಮಸ್ಸು ಇದರ ಪ್ರಭಾವವನ್ನ ಕಡಿಮೆ ಮಾಡಬೇಕು. ನಮ್ಮ ಮುಖ್ಯ ಸಾಧನೆಯಲ್ಲಿ ಅದು ಒಂದು. ಸತ್ವಗುಣ ಪ್ರಚುರ ಆಗಬೇಕು, ರಜೋಗುಣ ತಮೋಗುಣ ಅದು ಕಡಿಮೆ ಆಗಬೇಕು ಅಂತ. ಅದಕ್ಕೆ ಸತ್ವಗುಣ ಪ್ರಚುರ ಆಗಬೇಕು ಎಂಬ ಅದಕ್ಕಾಗಿ ಹರಿವಾಯು ಸ್ತುತಿ ಎಲ್ಲ ಓದೋದನ್ನು. ಅದು ಮಹತ್ತತ್ವಕ್ಕೆ ಅಭಿಮಾನಿ. ಮಹತ್ತತ್ವ ಅಂದ್ರೆ ಅದು ಶ್ರೇಷ್ಠವಾದದ್ದು ಅಂತ. ಶ್ರೇಷ್ಠವಾದದ್ದು ಅಂದ್ರೆ ಮಹತ್ತತ್ವ. ಅಂಥದ್ದು ಜಾಸ್ತಿ ಆಗಬೇಕು ಅಂದ್ರೆ ಮಹತ್ತತ್ವಕ್ಕೆ ಅಭಿಮಾನಿಯಾದವರು ವಾಯುದೇವರು, ಅವರ ಸ್ತೋತ್ರ ಹರಿವಾಯುಸ್ತುತಿ, ಸುಂದರಕಾಂಡ, ಮಧ್ವನಾಮ ಇದನ್ನೆಲ್ಲ ನಾವು ಓದಿದರೆ ಸತ್ವಗುಣ ಜಾಸ್ತಿ ಆಗ್ತದೆ, ತಮೋಗುಣ ರಜೋಗುಣ ಕಡಿಮೆ ಆಗ್ತದೆ ಅಂತ ಸಾಮಾನ್ಯವಾಗಿ ಒಂದು ಉಪಾಯ ಇದ್ದರೆ ನಿನ್ನೆ ದಿವಸ ನಾವು ನೋಡಿದ್ದೀವಿ. ಶುಕಾಚಾರ್ಯರು ಹೇಳಿದರು, ಪರಮಾತ್ಮನ ಒಂದೊಂದೇ ಅವಯವವನ್ನ ನಾವು ಚಿಂತನೆ ಮಾಡಬೇಕು. ಕಣ್ಣು ಮುಚ್ಚಿ ಆಸನದಲ್ಲಿ ಮೈ ಕೈಗಳು ಅಲಗಾಡದೆ ಪ್ರಾಣಾಯಾಮ ಮಾಡಿ ಪರಮಾತ್ಮನ ನಾಮ ಓಂಕಾರ ಅಥವಾ ಶ್ರೀಕಾರ ಅದನ್ನ ಉಚ್ಚಾರಣೆ ಮಾಡ್ತಾ ನಾವು ದೇವರ ರೂಪವನ್ನ ಒಂದು ಅವಯವವನ್ನ ಆದರೂ ಕೂಡ ಸಾಕು ಚಿಂತನೆ ಮಾಡಿದ್ರೆ ನಮ್ಮ ಮನಸ್ಸಿನ ರಜೋಗುಣ ತಮೋಗುಣ ಕಡಿಮೆ ಆಗ್ತದೆ ಹಾಗೆ ಅಂತ ನೋಡಿದೀವಿ. ಇದು ಒಂದು ಫಲ, ಇದು ಒಂದು ರಿಸಲ್ಟ್. ಇನ್ನೊಂದು ಹೇಳ್ತಾರೆ, ನ ಕೇವಲಂ ರಾಗಾದಿ ಮಲನಾಶಃ ಧಾರಣಾಯ ಫಲಂ. ರಾಗಾದಿಗಳ ನಾಶ ಅದೊಂದು ಮಲ, ನಮ್ಮಲ್ಲಿರತಕ್ಕ ಒಂದು ದೋಷ ಅದು. ಆ ಧಾರಣಾಶಕ್ತಿ ನಾವೇನ್ ಧಾರಣ ಅಂತ ನಾವು ನೋಡಿದ್ದೀವಿ, ಅದರಿಂದ ಕೇವಲ ರಾಗಾದಿಗಳ ಅರ್ಥಾತ್ ರಜೋಗುಣ ತಮೋಗುಣಗಳ ನಾಶ ಅಂತ ಮಾತ್ರ ನಾವು ತಿಳಿಯಬಾರದು. ಕಿಂತು ನಿರಂತರ ಭಕ್ತಿ ಲಕ್ಷಣ ಯೋಗಶ್ಚ ಇತ್ಯಾಹ. ನಿರಂತರವಾದ ಒಂದು ಭಕ್ತಿ ಅದು ಕೂಡ ಅದರಿಂದಲೇ ಬೆಳೆಯುತ್ತದೆ ಅಂತ ಈ ಶ್ಲೋಕದಲ್ಲಿ ಯಸ್ಯಾಂ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಯಸ್ಯಾಂ ಧಾರಣಾಯಾಮ್, ಯಾವ ಈ ಒಂದು ಧಾರಣೆ ಕ್ರಮವನ್ನ ನಾವು ನಿನ್ನೆ ನೋಡಿದ್ದೀವಿ, ಅದರಿಂದ ಸರ್ವ ಜಗದೇಕಾಶ್ರಯಂ ಭದ್ರಂ ಭಗವಂತಂ ಈಕ್ಷತಃ. ಇಡೀ ಜಗತ್ತಿಗೆ ಆಶ್ರಯನಾದವ, ಇಡೀ ಜಗತ್ತನ್ನ ಸಪೋರ್ಟ್ ಮಾಡತಕ್ಕವನು ಅಂತ ಪರಮಾತ್ಮನನ್ನ ಚಿಂತನೆ ಮಾಡುತ್ತಾ ನೋಡುತ್ತಾ ಚಿಂತಯತಃ ಯೋಗಿನಃ. ಯಾರು ಯೋಗಿ? ಯೋಗ ಅಂದ್ರೆ ಭಕ್ತಿ, ಯೋಗಿಗಳು ಅಂದ್ರೆ ಭಕ್ತಿ ಉಳ್ಳವರು ಅಂತ ಅರ್ಥ. ಅಂತಹ ಯೋಗಿಗಳು ಭಕ್ತಿ ಲಕ್ಷಣೋ ಯೋಗ, ಭಕ್ತಿ ಲಕ್ಷಣವಾದ ಯೋಗ ಆಶು ಸಂಪದ್ಯತೆ, ದೇವರಲ್ಲಿ ಕೂಡಲೇ ಭಕ್ತಿ ಬೆಳೆಯುತ್ತದೆ ಅಂತ ಹೇಳ್ತಾರೆ. ನೋಡಿ ಎಷ್ಟು ನಮಗೆ ಇನ್ನೇನ್ ಬೇಕು ಹೇಳಿ. ರಜೋಗುಣ ತಮೋಗುಣ ಹೋಗಬೇಕು, ಸತ್ವಗುಣ ಬೆಳೆದು ದೇವರಲ್ಲಿ ಭಕ್ತಿ ಬೆಳೀಬೇಕು. ಇದೇ ನಮಗೆ ಬೇಕಾಗಿರೋದು. ಅದಕ್ಕೆ ಮುಖ್ಯ ಉಪಾಯ ಇದು. ಒಂದು ಅನೇಕ ಕಡೆ ನಾವು ಹೋಗ್ತೀವಿ ನೋಡಿ, ದೇವಸ್ಥಾನದಲ್ಲಿ ಅದೇನೋ ಒಂದು ರೆಕಾರ್ಡರ್ ಹಾಕಿಟ್ಟಿರ್ತಾರೆ, ಶ್ರೀಕೃಷ್ಣಾಯ ನಮಃ ಅಂತ ಅದರ ಪಾಡಿಗೆ ಹೇಳ್ತಾ ಇರ್ತದೆ. ಅಲ್ಲೇ ನಾವು ಕೂಡಬೇಕು. ಅಲ್ಲೇ ಕೂತು ನಮಗೆ ಯಾವ ಮೂರ್ತಿ ತುಂಬಾ ಇಷ್ಟ, ಉಡುಪಿ ಕೃಷ್ಣ ಇರಬಹುದು, ಉಡುಪಿ ಕೃಷ್ಣನ ರೂಪವನ್ನೇ ನಾವು ಚಿಂತನೆ ಮಾಡ್ತಾ ಮನಸ್ಸಿನಿಂದ ಶ್ರೀಕೃಷ್ಣಾಯ ನಮಃ ಶ್ರೀಕೃಷ್ಣಾಯ ನಮಃ ಅಂತ ದೇವರ ಪಾದವನ್ನೋ ಹಸ್ತವನ್ನೋ ಮುಖವನ್ನೋ ಚಿಂತನೆ ಮಾಡ್ತಾ ಇದ್ರೆ ಬರುವ ಒಂದು ಆನಂದ, ಒಂದು ನೆಮ್ಮದಿ ಅದು ಬೇರೆ ಎಲ್ಲೂ ಸಿಗೋದಿಲ್ಲ. ಅಥವಾ ಮನೆಯಲ್ಲೇ ಈಗಂತೂ ಮೊಬೈಲ್ ಅಲ್ಲೇ ಅಂತದ್ದು ಸಿಗ್ತದೆ, ಅದ್ರ ಪಾಡಿಗೆ ಅದು ಹೇಳ್ತಾ ಇರ್ತದೆ. ಅದು ಒಂದು ಆರಂಭದ ಹಂತ ಅಂತ ಆದ್ರೂ ಭಾಗವತ ನಮಗೆ ತಿಳಿಸಿಕೊಡೋದು ಅಂಥದನ್ನ ಹಾಕೋದಕ್ಕಿಂತ
ನಾವೇ ಬಾಯಿಂದ ಹೇಳಬೇಕು ಅಂತ. ಅದು ಕಷ್ಟ ಅಂತ ಅನಿಸುವವರು ಆರಂಭ ಹಂತದಲ್ಲಿ ಹೊರಗಿಂದ ಸೌಂಡ್ ಕೇಳಿದ್ರು ಕೂಡ ಪರವಾಗಿಲ್ಲ. ಒಟ್ಟು ಮನಸ್ಸು ದೇವರ ಕಡೆ ಹೋಗಬೇಕು. ಆ ಪ್ರಯತ್ನ ಮಾಡುವಾಗ ಅದು ಹೊರಗಡೆ ಹೋಗುತ್ತದೆ, ಅದು ಅನಿವಾರ್ಯ. ಓದ ಮನಸ್ಸನ್ನ ಬುದ್ಧಿಯಿಂದ ಸಾರಥಿಯನ್ನಾಗಿ ಮಾಡಿ ಅದನ್ನ ವಾಪಸ್ ತಂದು ದೇವರಲ್ಲೇ ಹಾಕಬೇಕು ಅಂತ ನೋಡಿದೀವಿ. ಇದರ ಫಲ, ಇದರ ರಿಸಲ್ಟ್ ಏನು? ಎರಡು. ಒಂದು ಮನಸ್ಸಿನಲ್ಲಿರತಕ್ಕ ರಾಗಾದಿಗಳ ನಾಶ, ರಜೋಗುಣ ತಮೋಗುಣದ ನಾಶ, ಅದರ ಜೊತೆಗೆ ಭಕ್ತಿಯು ಬೆಳೆಯುತ್ತದೆ ಹಾಗೆಂತ ಹೇಳ್ತಾರೆ. ಭಕ್ತಿ ಅಂದ್ರೆ ಭರಿ ಕಲ್ಯಾಣ ಇತಿ ಧಾತೋಹೋ ಕಲ್ಯಾಣಂ ಮಂಗಳಂ ಅಂತ ಅರ್ಥ. ಮಂಗಳಂ ಭಗವಾನ್ ವಿಷ್ಣು, ಮಂಗಲಂ ಮಧುಸೂದನ ಅಂತ ಹೇಳ್ತೀವಿ ನೋಡಿ. ಅದರಿಂದಲೇ ನಮಗೆ ಕಲ್ಯಾಣ ಮಂಗಳ ಎಲ್ಲವೂ ಕೂಡ ಆಗುತ್ತದೆ ಅಂತ ಒಟ್ಟು ಅಭಿಪ್ರಾಯ. ಇದಾದ ಮೇಲೆ ರಾಜ ಉವಾಚ, ಪರೀಕ್ಷಿತ್ ರಾಜ ಪ್ರಶ್ನೆ ಮಾಡ್ತಾನೆ. ಯಥಾ ಸಂಧಾರ್ಯತೆ ಬ್ರಹ್ಮನ್ ಧಾರಣ ಯತ್ರ ಸಮ್ಮತ ಯಾದೃಶೀವ ಹರೇದಾಶು ಪುರುಷಸ್ಯ ಮನೋಮಲಂ. ಹಾಗೆ ಅಂತ 3 ಪ್ರಶ್ನೆ ಮಾಡ್ತಾನೆ. ಆಚಾರ್ಯರ ನಿರ್ಣಯದಲ್ಲಿ ಹೇಳ್ತಾರೆ, ಯಚ್ಛಬ್ದ ಪ್ರಶ್ನೆ ಯತಶ್ಚೋದೇತಿ ಸೂರ್ಯ ಇತ್ಯಾದಿವತ್ ಯಚ್ಛಬ್ದಸ್ತು ಪರಾಮರ್ಶೆ ಪ್ರಶ್ನಾರ್ಥೆ ಚಾಪಿ ಭಣ್ಯತೆ ಇತ್ಯಭಿಧಾನೆ ಯಥಾ ಇತ್ಯಸ್ಯ ಜಿತಾಸನ ಇತ್ಯಾದಿ ಯತ್ರ ಸ್ಥೂಲೆ. ಹಾಗೆ ಅಂತ ಇಷ್ಟು ತಾತ್ಪರ್ಯ, ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ತಿದ್ದುತ್ತಾರೆ. ಇಲ್ಲಿ ಯಥಾ ಅಂದ್ರೆ ಹೇಗೆ ಅಂತ ಅರ್ಥ ಇಲ್ಲ. ಇಲ್ಲಿ ಯಚ್ಛಬ್ದ ಇಲ್ಲಿ ಪ್ರಶ್ನಾತ್ಮಕವಾಗಿ ಇದೆ ಹಾಗೆ ಅಂತ. ಇದು ಪರೀಕ್ಷಿತ ರಾಜನ ಪ್ರಶ್ನೆ. ಅದರಿಂದ ಎಷ್ಟು ಚೆನ್ನಾಗಿದೆ ನೋಡಿ. ಯಥಾ ಹಾಗೆ ಅಂದ್ರೆ ಕಥಂ ಅಂತ ಅರ್ಥ. ಕಥಂ ಸಂಧಾರ್ಯತೆ ಬ್ರಹ್ಮನ್ ಧಾರಣ ಯತ್ರ ಸಮ್ಮತ. ಧಾರಣವನ್ನ ಹೇಗೆ ಮಾಡಬೇಕು, ಯತ್ರ ನಮ್ಮ ಮನಸ್ಸು ಯಾರಲ್ಲಿ ಇರಬೇಕು, ಯಾರ ಕುರಿತಾಗಿ ಇರಬೇಕು ಹಾಗೆ. ಮತ್ತು ಯಾದೃಶಿ ಅಂದ್ರೆ ಕೀದೃಶಿ ಅಂತ ಅರ್ಥ. ಅದು ಹೇಗೆ ಮನುಷ್ಯನ ಮನೋಮಲವನ್ನ ನಿವಾರಣೆ ಮಾಡುತ್ತದೆ ಹಾಗೆ ಅಂತ 3 ಪ್ರಶ್ನೆ ಹೇಳಿದ್ದಾನೆ. ಹೇಗೆ ಮಾಡಬೇಕು, ಯಾರಲ್ಲಿ ಮನಸ್ಸು ಇಡಬೇಕು, ಅದು ಹೇಗೆ ಮನೋಮಲವನ್ನ ಪರಿಹಾರ ಮಾಡುತ್ತದೆ, ರಾಗಾದಿಗಳನ್ನ ಹೇಗೆ ಪರಿಹಾರ ಮಾಡುತ್ತದೆ ಅಂತ 3 ಪ್ರಶ್ನೆಯನ್ನ ಪರೀಕ್ಷಿತ ರಾಜ ಕೇಳಿದಾಗ ಶ್ರೀ ಶುಕೋವಾಚ, ಶುಕಾಚಾರ್ಯರು ಹೇಳಿದ್ರು. ಮೊದಲನೇ ಪ್ರಶ್ನೆ ಯಾವುದು? ಹೇಗೆ ಮಾಡಬೇಕು, ಆ ಧಾರಣವನ್ನ ಹೇಗೆ ಮಾಡಬೇಕು ಅಂತ ಕೇಳಿದಾಗ ಶುಕಾಚಾರ್ಯರು ಹೇಳ್ತಾರೆ, ಜಿತಾಸನೋ ಜಿತಶ್ವಾಸೋ ಜಿತಸಂಗೋ ಜಿತೇಂದ್ರಿಯ ಸ್ಥೂಲೆ ಭಗವತೋ ರೂಪೇ ಮನಸ್ಸಂಧಾರಯೇದ್ಧಿಯಾ. ಜಿತಾಸನ ಹೇಗೆ ಮಾಡಬೇಕು ಧಾರಣೆಯನ್ನ ಅಂತ ಕೇಳಿದ್ರಲ್ವಾ, ಜಿತಾಸನ ಎಂದು ಹೇಳಿದರು. ಒಳ್ಳೆಯ ಆಸನ, ತುಂಬಾ ಕೆಳಗೂ ಇರಬಾರ್ದು, ತುಂಬಾ ಎತ್ತರಕ್ಕೂ ಇರಬಾರ್ದು, ಸ್ವಲ್ಪ ಮಟ್ಟಿಗೆ ಒಂದು ಚಾರಲ್ಲಿ ಕೂಡುವಷ್ಟು ಸ್ವಲ್ಪ ಎತ್ತರದಲ್ಲಿ ಕುಳಿತವರಾಗಿ, ಚಾರಲ್ಲೇ ಕೂಡಬೇಕು ಅಂತಿಲ್ಲ, ನೆಲದಲ್ಲಿ ಕೂತು ಮಾಡಬಹುದು. ಜಿತಶ್ವಾಸ ಪ್ರಾಣಾಯಾಮ ಮಾಡಿದವರಾಗಿ, ಜಿತ ಸಂಘ. ಜಿತ ಸಂಘ ಅಂದ್ರೆ ಮುಖ್ಯವಾಗಿ ಬೇಕಾಗಿರೋದು ಈ ಸಂಘವೇ. ನಾವು ಹಿಂದೆ ನೋಡಿದ್ದೀವಿ, ಅದೇ ದೊಡ್ಡ ಖಡ್ಗ. ಸಂಘವನ್ನ ನಾವು ತುಂಡು ಮಾಡಬೇಕು. ಆ ನಿಸ್ಸಂಗ ಎನ್ನುವ ಒಂದು ಖಡ್ಗದಿಂದ ಪುತ್ರ ಮೋಹ, ಪೌತ್ರ ಮೋಹ, ಮನೆಯ ಮೋಹ, ಶರೀರ ಮೋಹ ಅಂತ ನಾನಾ ವಿಧವಾದ ಮೋಹ ನಮ್ಮಲ್ಲಿ ಇದೆ. ಅದನ್ನ ನಾವು ತುಂಡು ಮಾಡಬೇಕು. ಜಿತೇಂದ್ರಿಯ. ಜಿತೇಂದ್ರಿಯ ಅಂದ್ರೆ ಇಂದ್ರಿಯಗಳನ್ನ ಬೇರೆ ಕಡೆ ಕಳಿಸಬಾರದು. ಯಾವ್ಯಾವುದೋ ನೋಡೋದು, ಪರಮಾತ್ಮನನ್ನು ಬಿಟ್ಟು ಬೇರೆ ವಿಚಾರಗಳನ್ನ ಕೇಳೋದು, ಪರಮಾತ್ಮನ ಸೇವೆಯನ್ನು ಬಿಟ್ಟು ಬೇರೆಯವದಕ್ಕೆ ಕೈಯನ್ನ ಬಳಸೋದು, ಕಾಲನ್ನ ಬಳಸೋದು, ಇದು ಯಾವುದು ಆಗಬಾರದು. ಜಿತೇಂದ್ರಿಯ 4 ಹೇಳಿದ್ದಾರೆ ನೋಡಿ. ಜಿತಾಸನ ಒಂದೇ ಕಡೆ ಕೂಡಬೇಕು, ಜಿತಶ್ವಾಸ ಉಸಿರನ್ನ ಪ್ರಾಣಾಯಾಮ ಮಾಡಿ ನಿಧಾನಕ್ಕೆ ಅಭ್ಯಾಸ ಮಾಡಬೇಕು, ಜಿತ ಸಂಘ ಸಂಬಂಧಪಟ್ಟದ್ದು. ಮನಸ್ಸನ್ನ ಬೇರೆ ಕಡೆ ಕೊಡಬಾರದು, ಪರಮಾತ್ಮನಿಗೆ ಕೊಡಬೇಕು. ಯಾಕೆ? ಪರಮಾತ್ಮನೇ ಸರ್ವೋತ್ತಮ, ಹರಿ ಸರ್ವೋತ್ತಮ ಅಂತ ಹೇಳುವ ವಿಚಾರನೇ ಇದು. ಇದು ವಿಚಾರ ಮಾಡಿ ಪರಮಾತ್ಮನ ಕತೆ ಕೇಳಿ ಕೇಳಿ ನಾವು ಅಭ್ಯಾಸ ಮಾಡ್ಕೋಬೇಕಾದ ಒಂದು ಪ್ರಮೇಯ ಇದು. ಜಿತ ಸಂಘ ಮತ್ತು ಜಿತೇಂದ್ರಿಯ. ಮನಸ್ಸನ್ನೇ ಕೊಡಬಾರದು, ಇನ್ನು ಇಂದ್ರಿಯಗಳನ್ನು ಕೊಡಬಾರದು ಅಂತ ಇನ್ನೇನ್ ಹೇಳೋದು. ಎಲ್ಲಾ ಇಂದ್ರಿಯಗಳ ವ್ಯಾಪಾರವನ್ನು ಕೂಡ ಪರಮಾತ್ಮನಿಗೆ ಮೀಸಲಾಗಿ ಇಡಬೇಕು ಅಂತ 4 ಪಾಯಿಂಟ್ ಹೇಳಿದ್ದಾರೆ. ಪರೀಕ್ಷಿತನ ಮೊದಲನೇ ಪ್ರಶ್ನೆ, ಹೇಗೆ ಧಾರಣೆ ಮಾಡಬೇಕು ಅಂದ್ರೆ ಈ 4 ರೀತಿಯಿಂದ ಮಾಡಬೇಕು. ಜಿತಾಸನ, ಜಿತಶ್ವಾಸ, ಜಿತ ಸಂಘ, ಜಿತೇಂದ್ರಿಯ ಹಾಗೆ ಅಂತ. ಇನ್ನು 2ನೇ ಪ್ರಶ್ನೆ, ಯತ್ರ ಧಾರಣೆಯನ್ನ ಮಾಡಬೇಕು ಅಂದ್ರೆ ಮನಸ್ಸನ್ನು ಎಲ್ಲಿ ಇಡಬೇಕು ಹಾಗೆ ಅಂದ್ರೆ ಸ್ಥೂಲೇ ಭಗವತೋ ರೂಪೇ ಮನಸ್ಸಂಧಾರೇ ಧಿಯಾ ಅಂತ ಹೇಳ್ತಾರೆ. 2ನೇ ಪ್ರಶ್ನೆಗೆ ಉತ್ತರ.
ಸ್ಥೂಲವಾದ ಪರಮಾತ್ಮನ ರೂಪ ಹಾಗೆ ಅಂತ ಹೇಳ್ತಾರೆ. ಅದನ್ನೇ ವಿರಾಟ್ ರೂಪ ಅಂತ ಕರೀತಾರೆ. ಮುಂದೆ ಅದರ ವಿವರವನ್ನ ಮಾಡಿಕೊಡ್ತಾರೆ, ಶುಕಾಚಾರ್ಯರೇ ಮಾಡ್ತಾರೆ. ಅಂತಹ ವಿರಾಟ್ ರೂಪವನ್ನ, ಬೃಹದಾಕಾರವಾದ ರೂಪ, ಅದನ್ನ ನಾವು ಚಿಂತನೆ ಮಾಡಬೇಕು. ಮನಸ್ಸನ್ನ ಅಂತಹ ವಿರಾಟ್ ರೂಪನಾದ ಪರಮಾತ್ಮನಲ್ಲಿ ಇಡಬೇಕು ಅಂತ ಒಟ್ಟ ಅಭಿಪ್ರಾಯ. ಏನು ಮೂರನೇ ಪ್ರಶ್ನೆ, ಯಾದೃಶಿ ಅಂತ, ಅದು ಹೇಗೆ ಮನಸ್ಸಿನ ಮಲವನ್ನ ಪರಿಹಾರ ಮಾಡ್ತಾರೆ, ಕೀದೃಶಿ ಅಂತ ಇಟ್ಕೋಬೇಕು ಅಂತ ಹೇಳಿದ್ರು. ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ವಿಶೇಷಸ್ತಸ್ಯ ದೇಹೋಯಂ ಸ್ತವಿಷ್ಟಶ್ಚ ಸ್ತವೀಯಸಾಂ ಯತ್ರೇದಂ ದೃಶ್ಯತೆ ವಿಶ್ವಂ ಭೂತಂ ಭವ್ಯಂ ಭವಚ್ಚಯತ್ ಹಾಗೆ ಅಂತ ಇದೆ. ಇದಕ್ಕೆ ಆಚಾರ್ಯರು ತಾತ್ಪರ್ಯವನ್ನು ಕೂಡ ಹೇಳ್ತಾ ಇದ್ದಾರೆ. ಯಾದೃಶಿ ಇತ್ಯಸ್ಯ ವಿಶೇಷ ಇತ್ಯಾದಿ. ವಿಶೇಷ ಅಂದ್ರೆ ಆಂಡಕೋಶ ಅಂತ ಅರ್ಥ. ಶಿಲಾವತ್ತಸ್ಯ ದೇಹೋಯಂ ಆಂಡಕೋಶಸ್ತು ಸಾವೃತಿ ತತ್ತಂತ್ರತ್ವಾ ನ ತತ್ಸಂಸ್ಥ ದುಃಖ ಭೋಗೋಸ್ಯ ನ ಕ್ವಚಿತ್ ಇದು ಬ್ರಹ್ಮವೈವರ್ತೆ. ಒಟ್ಟು ಇಷ್ಟು ಹೇಳಿದಂತೆ ಆಯಿತು. ಈ ಜಗತ್ತು ಏನಿದೆ, ಯದಿದಂ ಭೂತಂ ಭವ್ಯಂ ಭವಚ್ಚ ವಿಶ್ವಂ, ಈ ಜಗತ್ತು ಮೂರು ಕಾಲದಲ್ಲಿ ಇರತಕ್ಕದ್ದು. ಮೂರು ಕಾಲದಲ್ಲಿ ಇರತಕ್ಕ ಈ ಜಗತ್ತು ಭೂತಂ ಭವತ್ ಭವ್ಯಂ ಹಾಗೆ ಅಂತ. ಭೂತಂ ಅಂದ್ರೆ ಹಿಂದೆ ಇದ್ದದ್ದು, ಭವ್ಯಂ ಅಂದ್ರೆ ಹೀಗೆ ಇರತಕ್ಕದ್ದು, ಭವಚ್ಚ ಅಂದ್ರೆ ಮುಂದನೂ ಇರತಕ್ಕದ್ದು. ನಮಗೆ ಪ್ರಶ್ನೆ ಬರ್ಬೋದು, ಇಲ್ಲ ಪ್ರಳಯ ಕಾಲದಲ್ಲಿ ದೇವರು ಎಲ್ಲಾ ಜಗತ್ತನ್ನು ನುಂಗಿ ಹಾಕ್ತಾನೆ ಹಾಗೆ ಅಂತ ನಾವು ಕೇಳಿದ್ದೀವಿ. ಮತ್ತೆ ಹಿಂದೆನೂ ಇತ್ತು, ಈಗಂತೂ ಇದ್ದೇ ಇದೆ, ಕಣ್ಣಿಗೆ ಕಾಣಿಸ್ತಾ ಇದೆ, ಮುಂದೇನೂ ಇದೆ ಹಾಗೆಂತ ಹೇಳಿದ್ರೆ ಹೇಗೆ ಅರ್ಥ ಮಾಡಿಕೊಳ್ಳೋದು? ಹಾಗೆಂದ್ರೆ ಅದಕ್ಕೆ ಆಚಾರ್ಯರು ಈ ಜಗತ್ತನ್ನ ನಿತ್ಯವೋ ಅನಿತ್ಯವೋ ಅಂತ ಒಂದು ಪ್ರಶ್ನೆ ಮಾಡಿಕೊಂಡು ನಿತ್ಯಾನಿತ್ಯ ಅಂತ ಆ ಕ್ಯಾಟಗರಿಯಲ್ಲಿ ಸೇರಿಸಿದ್ದಾರೆ. ಈ ಜಗತ್ತು ನಿತ್ಯವೂ ಹೌದು ಅನಿತ್ಯವೂ ಹೌದು ಹಾಗೆಂತ ಪ್ರಸಿದ್ಧ ಶ್ಲೋಕ ಇದೆ ನೋಡಿ. ನಿತ್ಯಾನಿತ್ಯ ಜಗದ್ಧಾತ್ರೆ ನಿತ್ಯಾಯ ಜ್ಞಾನ ಮೂರ್ತಯೇ ಹಾಗೆ ಅಂತ. ಈ ಜಗತ್ತು ನಿತ್ಯವೂ ಹೌದು ಅನಿತ್ಯವೂ ಹೌದು. ಹೇಗೆ? ಅನಿತ್ಯ ಅಂತೂ ಹೌದು, ಪ್ರಳಯ ಕಾಲದಲ್ಲಿ ಇದನ್ನ ನುಂಗಿ ಹಾಕ್ತಾನೆ, ಈ ಜಗತ್ತೆಲ್ಲ ಹೊಟ್ಟೋಗ್ತದೆ, ಅನಿತ್ಯ ಸ್ಪಷ್ಟ ಇದೆ. ನಿತ್ಯ ಹೇಗೆ ಆಗ್ತದೆ ಹಾಗೆಂದ್ರೆ, ಈ ಪ್ರಳಯವನ್ನು ಮಾಡಿ ಪರಮಾತ್ಮ ಪ್ರಳಯ ಕಾಲದಲ್ಲಿ ಮತ್ತೆ ಪುನಃ ಸೃಷ್ಟಿಕಾಲ ಬರುತ್ತದೆ. ಆಗ ಇದರಂತೆ ಮತ್ತೊಂದು ಭೂಮಿಯನ್ನ ಬ್ರಹ್ಮಾಂಡವನ್ನ ಪರಮಾತ್ಮ ಮತ್ತೆ ಸೃಷ್ಟಿ ಮಾಡ್ತಾನೆ. ಈ ರೀತಿಯಾಗಿ ಪರಮಾತ್ಮನ ರೋಮಕೂಪದಲ್ಲಿ ಅನಂತ ಕೋಟಿ ಬ್ರಹ್ಮಾಂಡಗಳು ಇದೆ. ಅದರಿಂದ ಇದು ಒಂದೇ ಬ್ರಹ್ಮಾಂಡ ಅಂತ ನಾವು ತಿಳಿಬಾರ್ದು. ಒಂದು ಬ್ರಹ್ಮಾಂಡ ನಾಶ ಆದರೆ ಮತ್ತೊಂದು ಬ್ರಹ್ಮಾಂಡ ಒಂದೇ ಬರುತ್ತದೆ. ಅದರಿಂದ ಹಿಂದೇನು ಇತ್ತು ಅಂದ್ರೆ ಏನರ್ಥ? ಇದೇ ಬ್ರಹ್ಮಾಂಡ ಇತ್ತು ಅಂತ ಅರ್ಥ ಅಲ್ಲ. ಇದೇ ರೀತಿಯಾದ ಬೇರೆ ಒಂದು ಬ್ರಹ್ಮಾಂಡ ಇತ್ತು. ಬ್ರಹ್ಮಾಂಡ ಇಲ್ಲದೇ ಇರುವ ಕಾಲ ಅಂತ ಇಲ್ಲ ಅಂತ ಅರ್ಥ. ಈಗ ನೀರಿನ ಪ್ರವಾಹ ನೋಡಿ, ಒಂದು ನೀರು ಹೋಯ್ತು ಅಂದ್ರೆ ಹೋಯ್ತು, ಅದು ಸಮುದ್ರಕ್ಕೆ ಹೋಗಿ ಸೇರ್ತದೆ. ಮತ್ತೆ ಇನ್ನೊಂದು ನೀರು ಬರೋದಿಲ್ಲವೇ? ಅದನ್ನೇ ನೀರಿನ ಪ್ರವಾಹ ಅಂತ ಹೇಳ್ತೀವಿ ನೋಡಿ. ಒಂದೊಂದೇ ನೀರು ಹೋಗ್ತಾ ಇದ್ರು ಕೂಡ ಆ ನೀರಂತೂ ಹೋಯ್ತು. ನಾವು ಯಾವ್ದ್ರಲ್ಲಿ ನಾವು ಮುಟ್ಟಿದ್ದೀವಿ ಆ ನೀರಂತೂ ಹೋಯ್ತು. ಇನ್ನೊಂದು ನೀರನ್ನು ನಾವು ಮುಟ್ಟಿದ್ದೀವಿ ನದಿಯಲ್ಲಿ ಕೈ ಇಟ್ಟಾಗ. ಹೇಗೋ ಅದೇ ತರ ಈ ಒಂದು ಜಗತ್ತಿನಲ್ಲಿ ನಾವು ಕೈ ಇಟ್ಟಿದ್ದೀವಿ, ಅಲ್ಲಿ ಇದ್ದೀವಿ, ವಾಸ ಮಾಡ್ತಾ ಇದ್ದೀವಿ. ಇದೇ ತರ ಹಿಂದೇನೋ ಅನೇಕ ಜಗತ್ತು ಹೋಗಿದೆ, ಮುಂದೇನೋ ಫ್ಯೂಚರ್ ಅಲ್ಲೂ ಕೂಡ ಅನೇಕ ಜಗತ್ತು ಬರುತ್ತದೆ. ಅದರಿಂದ ಈ ಜಗತ್ತನ್ನ ನಿತ್ಯಾನಿತ್ಯ ಕ್ಯಾಟಗರಿಯಲ್ಲಿ ಸೇರಿಸಿದ್ದಾರೆ. ಜಗತ್ತು ನಿತ್ಯವೂ ಹೌದು ಅನಿತ್ಯವೂ ಹೌದು. ಅದರಿಂದ ಯಾವುದು ನಿತ್ಯ ಯಾವುದು ಅನಿತ್ಯ ಇದರ ಸ್ಪಷ್ಟ ಕಲ್ಪನೆ ನಮಗಿರ್ಬೇಕು. ಅದರಿಂದ ಅಂಥ ಜಗತ್ತು ಯದಿದಂ ಭೂತಂ ಭವ್ಯಂ ಭವಚ್ಚ ವಿಶ್ವಂ ಯತ್ರ ಅಂಡಕೋಶೇ ದೃಶ್ಯತೆ ಪ್ರಮಾಣೈಹಿ ಜ್ಞಾಯತೆ. ಈ ಒಂದು ಜಗತ್ತು ಎಲ್ಲಿದೆ? ಬ್ರಹ್ಮಾಂಡದಲ್ಲಿ ಇದೆ. ಬ್ರಹ್ಮಾಂಡದಲ್ಲಿ ಇದೆ ಅಂತ ನಮಗೇನ್ ಗೊತ್ತಾಗ್ತದೆ? ಪ್ರಮಾಣೈಹಿ. ಅದು ಶಾಸ್ತ್ರಗಳನ್ನು ಓದಿದಾಗ ನಮಗೆ ಗೊತ್ತಾಗ್ತದೆ. ದೊಡ್ಡ ಬ್ರಹ್ಮಾಂಡ ಇದೆ. ಹಿಂದಿನ ಕಾಲದಲ್ಲಿ ಟೆಲಿಸ್ಕೋಪ್ ಇತ್ಯಾದಿಗಳು ಯಾವುದು ಇದ್ದಿಲ್ಲ. ಪ್ರಮಾಣಗಳು ಹೇಳಿದ್ರೆ ಮುಗೀತು. ಈಗಂತ ನಾವು ಏನೇನೋ ಇನ್ಸ್ಟ್ರೂಮೆಂಟ್ ಇಟ್ಕೊಂಡು ನಾವು ನೋಡ್ತೀವಿ, ಬೇರೆ ವಿಚಾರ. ಒಟ್ಟು ಬ್ರಹ್ಮಾಂಡದಲ್ಲಿ ಈ ಜಗತ್ತು ಇದೆ. ಇದು ಪ್ರಮಾಣದಿಂದ ನಾವು ತಿಳಿಯುತ್ತೀವಿ. ಸೋಯಂ ಸ್ಥವೀಯಸಾಂ ಸ್ಥೂಲತರಾಣಾಂ ಸಕಾಶ ಸ್ತಭಿಷ್ಟ ಸ್ಥೂಲತಮಃ ವಿಶೇಷ ಅಂಡಕೋಶಸ್ತಸ್ಯ ತದಂತರಸ್ತಸ್ಯ ಹರೇಹೇ ದೇಹ ಸದೃಶಃ ಇತಿ. ಈ ಬ್ರಹ್ಮಾಂಡವೇ ಏನಾಗಿದೆ? ಪರಮಾತ್ಮನ ಶರೀರದಂತೆ ಇದೆ ಅಂತ ಈ ಶ್ಲೋಕದ ಅಭಿಪ್ರಾಯ.
ಈ 14 ಲೋಕ ಏನು ಹೇಳಿದ್ದಾರೆ ಇದು ಪರಮಾತ್ಮನ ದೇಹದಂತೆ ಇದೆ ಹಾಗೆ ಅಂತ ಅರ್ಥ. ಪರಮಾತ್ಮನ ದೇಹ ಅಂತ ನಾವು ತಿಳ್ಕೊಂಡ್ಬಿಡಬಾರ್ದು. ಯಾಕೆ? ಪರಮಾತ್ಮನ ಶರೀರ ಅದು ಅಪ್ರಾಕೃತವಾದದ್ದು, ಜ್ಞಾನಾನಂದಮಯವಾದದ್ದು. ಆದರೂ ಕೂಡ ನಮಗೆ ಧ್ಯಾನಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಪರಮಾತ್ಮ ಒಂದು ದೊಡ್ಡ ರೂಪ, ವಿರಾಟ್ ರೂಪ ಅಂತ ಕರೀತಾರೆ. ಆ ವಿರಾಟ್ ರೂಪವನ್ನ ತೆಗೆದುಕೊಂಡಿದ್ದಾನೆ. ಅದು ಎಷ್ಟಿದೆ? ಆ ವಿರಾಟ್ ರೂಪದ ಎತ್ತರ ಎಷ್ಟಿದೆ ಹಾಗೆ ಅಂದ್ರೆ ಪಾತಾಳ ಲೋಕದಿಂದ ಶುರು ಮಾಡಿ ಮೇಲೆ ಸತ್ಯಲೋಕದ ತನಕ ಅದರ ವ್ಯಾಪ್ತಿ ಇದೆ. ಮಧ್ಯದಲ್ಲಿ ಇರತಕ್ಕದ್ದು ಈ ಭೂಲೋಕ. ಈ ಭೂಲೋಕದ ಮೇಲೆ 6 ಲೋಕ ಇದೆ, ಭೂಲೋಕದ ಕೆಳಗೆ 7 ಲೋಕ ಇದೆ ಅಂತ ಒಟ್ಟು 14 ಲೋಕ ಇದೆ. ಅದನ್ನ ಬ್ರಹ್ಮಾಂಡ ಅಂತ ಕರಿತೀವಿ. ಈ ಬ್ರಹ್ಮಾಂಡವೇ ಏನಾಗಿದೆ? ಪರಮಾತ್ಮನ ಶರೀರದಂತೆ ಇದೆ. ಪರಮಾತ್ಮನ ಶರೀರ ಅಂತ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಪರಮಾತ್ಮನ ಶರೀರದಂತೆ ಇದೆ, ಪರಮಾತ್ಮನ ಪ್ರತಿಮೆಯಂತೆ ಇದೆ. ಪ್ರತಿಮೆನೇ ದೇವರ. ಮನೆಯಲ್ಲಿ ಪ್ರತಿಮೆ ಇಟ್ಕೊಂಡಿರ್ತೀವಿ, ಶಾಲಿಗ್ರಾಮ ಇಟ್ಕೊಂಡಿರ್ತೀವಿ. ಉಡುಪಿಯಲ್ಲಿ ಕೃಷ್ಣನ ಪ್ರತಿಮೆ ಇದೆ, ತಿರುಪತಿಯಲ್ಲಿ ಶ್ರೀನಿವಾಸನ ಪ್ರತಿಮೆ ಇದೆ. ಪ್ರತಿಮೆಯೇ ದೇವರಲ್ಲ. ಪ್ರತಿಮೆ ಅದು ಲೋಹಮಯವಾಗಿ ಕಲ್ಲಿನಿಂದ, ಮಣ್ಣಿನಿಂದ, ಮರದಿಂದ ಆಗಿರಬಹುದು, ಬೆಳ್ಳಿ ಬಂಗಾರದಿಂದ ಆಗಿರಬಹುದು. ಪ್ರತಿಮೆಯೇ ದೇವರಲ್ಲ. ಪ್ರತಿಮೆಯಲ್ಲಿ ದೇವರ ಸನ್ನಿಧಾನ ಹೇಗೋ ಅದೇ ತರ ಪರಮಾತ್ಮನ ಪ್ರತಿಮಾ ಸ್ಥಾನದಲ್ಲಿ ಇದೆ ಈ ಬ್ರಹ್ಮಾಂಡ ಅಂತ ಹೇಳ್ತಾರೆ. ಈ ಬ್ರಹ್ಮಾಂಡದಲ್ಲಿ ಪರಮಾತ್ಮ ವಾಸವಾಗಿದ್ದಾನೆ ಅಂತ ಒಟ್ಟು ಶುಕಾಚಾರ್ಯರ ಅಭಿಪ್ರಾಯ. ಅದರಿಂದ ಇಂಥ ಪರಮಾತ್ಮನನ್ನ ನಾವು ಚಿಂತನೆ ಮಾಡಿದರೆ ಮನಸ್ಸಿನ ಮಲ ಅದು ನಾಶವಾಗುತ್ತದೆ ಅಂತ ಅದರ ಅಭಿಪ್ರಾಯ. ಅಂಡಕೋಶೆ ಶರೀರೇಸ್ಮಿನ್ ಸಪ್ತಾವರಣ ಸಂಯುತೆ ವೈರಾಜ ಪುರುಷೋ ಯೋಸೋ ಭಗವಾನ್ ಧಾರಣಾಶ್ರಯ ಅಂತ ಅದಕ್ಕೆ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳ್ತಾರೆ. ಅಂಡಕೋಶೋ ವಿರಾಟ್ ಪ್ರೋಕ್ತಃ ವಿಶೇಷೇಣ ಪ್ರಕಾಶನಾತ್ ವೈರಾಜಸ್ತದ್ಗತೋ ವಿಷ್ಣು ಅಥವಾ ಸರ್ವತೋವರಃ ಇದು ಭಾಗವತ ತಂತ್ರೇ. ಹಾಗೆ ಈ ಅಂಡಕೋಶ ಬ್ರಹ್ಮಾಂಡ ಅಂತ ನಾವೇನ್ ಕರಿತೀವಿ ಅದನ್ನ ವಿರಾಟ್ ಅಂತ ಕರೀತಾರೆ. ವಿಶೇಷೇಣ ಪ್ರಕಾಶನಾತ್, ವಿಶೇಷವಾಗಿ ಪ್ರಕಾಶಮಾನವಾಗಿ ಇರುವುದರಿಂದ ಇನ್ನೇನ್ ಕರೀತಾರೆ? ವಿರಾಟ್ ಅಂತ ಕರೀತಾರೆ. ವಿರಾಟ್ ಅಂದ್ರೆ ಪ್ರಕಾಶಮಯವಾದದ್ದು ಅಂತ. ವೈರಾಜ, ವೈರಾಜ ಅಂದ್ರೆ ಆ ವಿರಾಟ್ ರೂಪವಾದ ಬ್ರಹ್ಮದೇವರು ಅಂತ ಅರ್ಥ. ಬ್ರಹ್ಮದೇವರ ಒಳಗೆ ಇರತಕ್ಕವ ಪರಮಾತ್ಮ ಅಂತ ಅರ್ಥ. ಇಡೀ ಬ್ರಹ್ಮಾಂಡ ಏನಿದೆ ಅದು ಬ್ರಹ್ಮದೇವರ ಶರೀರ. ಆ ಬ್ರಹ್ಮದೇವರ ಒಳಗೆ ಪರಮಾತ್ಮ ಇದ್ದಾನೆ, ವಿಷ್ಣು ಅಥವಾ ಸರ್ವತೋ ವರಹ ಅಂತ. ಅದನ್ನೇ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ತತಶ್ಚ ಅಯಂ ಮೂಲಾರ್ಥ ಅಂಡಕೋಶೆ ಪೂರ್ವೋಕ್ತ ಸಪ್ತಾವರಣ ಸಂಯುತೆ. ಈ ಬ್ರಹ್ಮಾಂಡ ಏನಿದೆ ಈ ಬ್ರಹ್ಮಾಂಡಕ್ಕೆ 7 ಆವರಣಗಳು ಇದೆ ಅಂತೆ. ಯಾವುದು? ಪೃಥಿವ್ಯಾದಿ ಪಂಚಭೂತಗಳು. ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು, ಆಕಾಶ ಅಂತ ಪಂಚಭೂತಗಳು ಆವರಣ. ಆವರಣ ಅಂದ್ರೆ ಅರ್ಥ ಆಗ್ತದಲ್ವಾ? ಅದರ ಸುತ್ತ ಕವರ್ ತರ ಇರ್ತದೆ, ಕವಚ ತರ ಇರ್ತದೆ. 5 ಕವಚಗಳು ಇದೆ. ಅದರ ಸುತ್ತ 6ನೇ ಕವಚ ಅಹಂಕಾರ ತತ್ವ, ಅದರ ಸುತ್ತ 7ನೇ ಕವಚ ಮಹತ್ತತ್ವ. ಹಾಗೆ ಅಂತ 7 ಆವರಣದಿಂದ ಕೂಡಿದ್ದು ಈ ಬ್ರಹ್ಮಾಂಡ ಅಂತ ಕರೀತಾರೆ. ಕವಚಸ್ಥಾನೀಯೈ ಸಂಯುತೆ ಅಂತ ಹಾಗೆ ಬರೀತಾರೆ ನೋಡಿ. ಬಹಿರಾವೃತೆ, ಈ 14 ಲೋಕ ಅದೊಂದು ಮೊಟ್ಟೆ ಆಕಾರದಲ್ಲಿ ಇದೆ ಅಂತ ಇಟ್ಟುಕೊಳ್ಳಿ. ಅದರ ಸುತ್ತ 7 ಆವರಣ ಇದೆ. ಪಂಚಭೂತಗಳು, ಅಹಂಕಾರ ತತ್ವದ ಆವರಣ, ಮಹತ್ತತ್ವದ ಆವರಣ ಅಂತ ಒಟ್ಟು. ಸಪ್ತಭಿಃ ಆವರಣೈಃ ಸಂಯುತೆ ಬಹಿರಾವೃತೆ ಶರೀರೇ ಶೀರ್ಯಮಾನತ್ವ ತನ್ನಾನ್ನಿ ಅಂಡಕೋಶೆ. ಇದೇ ದೇವರ ಶರೀರ, ಬ್ರಹ್ಮದೇವರ ಶರೀರ ಇದು. ಆ ಬ್ರಹ್ಮದೇವರ ಒಳಗೆ ಪರಮಾತ್ಮ ಇದ್ದಾನೆ. ಯೋಸೋ ವಿಶೇಷೇಣ ಪ್ರಕಾಶನ, ವಿಶೇಷವಾಗಿ ಪ್ರಕಾಶಮಾನವಾಗಿದೆ. ಅದರಿಂದ ಇದಕ್ಕೆ ವಿರಾಟ್ ಅಂತ ಹೆಸರು. ಸರ್ವತೋ ವರತ್ವಾತ್ ವೈರಾಜಾಖ್ಯ, ಎಲ್ಲಕ್ಕಿಂತಲೂ ಶ್ರೇಷ್ಠವಾಗಿರುವುದರಿಂದ ಇದನ್ನ ವೈರಾಜ ಅಂತಲೂ ಕರೀತಾರೆ ಅಂತ ಒಟ್ಟು. ಪುರುಬಹು ಕರ್ಮಫಲಂ ಸನೋತಿ ದದಾತಿ, ಕರ್ಮಫಲವನ್ನು ಕೊಡತಕ್ಕದ್ದು. ಅದರಿಂದ ಪುರುಷ ಅಂತ. ಪುರು ಅಂದ್ರೆ ಬಹಳವಾದ, ಕರ್ಮಫಲಂ ಸನೋತಿ ನೋಡಿ. ಪುರು ಸ ಹೋಗಿ ಶ ಆಗ್ತದೆ. ದೇವರನ್ನ ಪುರುಷ ಅಂತ ಯಾಕೆ ಕರೀತಾರೆ ಹಾಗೆಂದ್ರೆ ಪುರು ಕರ್ಮಫಲವನ್ನ ಸನೋತಿ ದದಾತಿ ಅಂತ. ಪುರು ಸ ಅದೇ ಪುರುಷ ಅಂತ ಆಯ್ತು. ದೇವರನ್ನ ಪುರುಷ ಅಂತ ಯಾಕೆ ಕರೀತಾರೆ? ಕರ್ಮಫಲವನ್ನ ನಮಗೆ ಕೊಡ್ತಾನೆ. ಅದರಿಂದ ಪುರುಷ ಸೂಕ್ತ ಪ್ರತಿಪಾದ್ಯ. ಪುರುಷ ಸೂಕ್ತದಲ್ಲಿ ಬರ್ತದೆ ನೋಡಿ. ಅಂತ ವಿರಾಟ್ ರೂಪವನ್ನೇ ನಾವಲ್ಲಿ ಚಿಂತನೆ ಮಾಡ್ತೀವಿ. ಅಸೋ ಭಗವಾನ್ ಧಾರಣಾಶ್ರಯ, ಅವನೇ ನಾವು ಧಾರಣೆ ಮಾಡುವಾಗ ಮನಸ್ಸನ್ನ ಅಂತ ಪರಮಾತ್ಮನಲ್ಲೇ ಇಟ್ಟಿರಬೇಕು. ವಿರಾಟ್ ನಾಮಕ ಪರಮಾತ್ಮನಲ್ಲೇ
ನಾವು ಚಿಂತನೆಯನ್ನು ಮಾಡ್ತಾ ಇರಬೇಕು ಅಂತ. ತದ್ ವಿಷಯತೆಯ ಕೃತ ಧಾರಣ ಮನೋಮಲಂ ಹರತಿ ಇತಿ ಅನ್ವಯ. ಯಾವಾಗ ನಾವು ಮನಸ್ಸನ್ನ ಆ ವಿರಾಟ್ ನಾಮಕ ಪರಮಾತ್ಮನಲ್ಲಿ ಚಿಂತನೆ ಮಾಡ್ತೀವಿ, ಅರ್ಥಾತ್ ಇಡೀ ಬ್ರಹ್ಮಾಂಡವೇ ಪರಮಾತ್ಮನ ಒಂದು ಬ್ರಹ್ಮದೇವರ ಶರೀರ, ಅಂತ ಬ್ರಹ್ಮದೇವರ ಶರೀರದ ಅಂತರ್ಯಾಮಿಯಾಗಿ ಪರಮಾತ್ಮ ಇದ್ದಾನೆ ಅಂತ ನಾವು ಚಿಂತನೆ ಮಾಡುವುದೇ ಮನೋಮಲ ನಾಶಕ್ಕೆ ಕಾರಣವಾಗುತ್ತದೆ. ಹಾಗೆ ಅಂತ ಹೇಗೆ ನಾಶವಾಗುತ್ತದೆ ಅಂದರೆ ಈ ಒಂದು ಚಿಂತನೆಯಿಂದ ನಾಶವಾಗುತ್ತದೆ ಅಂತ ಒಟ್ಟು ಅದಕ್ಕೆ ಉತ್ತರ ಕೊಟ್ಟಂತೆ, ಮೂರನೇ ಪ್ರಶ್ನೆಗೆ ಉತ್ತರ ಕೊಟ್ಟಂತೆ ಆಯಿತು ಅಂತ ಹೇಳ್ತಾರೆ. ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.